ನೋ ಸಿಂಪತಿ ನೋ ಲವ್, ಇದು ತನಿಷಾ ಅವರ ಆಟ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನಿಮ್ಮ ಫ್ಯಾನ್ಸು ಮತ್ತು ಬೇರೆಯವ್ರ ಫ್ಯಾನ್ಸು ಎಲ್ಲ ಯಾವುದೇ ರೀತಿ ವುಮೆನ್ ಕಾರ್ಡು ಅದರ್ವೈಸ್ ಯಾವುದೇ ರೀತಿ ಕಾರ್ಡ್ ಪ್ಲೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಅಲ್ಲಿ ತುಂಬಾ ಕಾರ್ಡ್ ಪ್ಲೇಗಳಾಗ್ತಾಯಿತ್ತು. ಜೊತೆಗೆ ಇನ್ನೊಂದು ಪ್ರತಾಪ್ ಮತ್ತು ಸಂಗೀತ ಅವರು ಕಣ್ಣಿಗೆ ಎಫೆಕ್ಟ್ ಆಗಿ ಅವರು ಮನೆಯೊಳಗಡೆ ಬಂದಾಗ ನೀವು ತುಂಬಾ ಅಳ್ತೀರ. ಅದು ನಿಜವಾಗ್ಲೂ ಅಲ್ಲಿ ಏನಾದರೂ ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ ನಿಜವಾಗ್ಲೂ ನಿಮಗೆ ತುಂಬ ದುಃಖ ಆಯಿತು. ಯಾವ ಕಾರ್ಡ್ ಪ್ಲೇ ಮಾಡಿ ಬರೋ ಇಷ್ಟ ನನಗಿರಲಿಲ್ಲ. ಒಂದು, ಅದು ನಾನಲ್ಲ, ನಾನಾಗಿರಬೇಕು, ನಾನಾಗಿದ್ದೆ. ಅದೊಂದು ಖುಷಿ, ನೆಮ್ಮದಿ ಎಲ್ಲ ಇದೆ ನನಗೆ. ಲವ್ ಮಾಡೋದಕ್ಕೆ ಅದು ಜಾಗ ಅಲ್ಲ. ಇನ್ನೊಂದು, ಅಷ್ಟು ಬೇಗ ಲವ್ ಆಗಲ್ಲ. ಸೊ ನೋ ಲವ್ ಕಾರ್ಡ್. ಸಿಂಪತಿ, ನಾನಿರೋ ಬೋಲ್ಡ್ ಆಗಿರೋ ಅಂಥ ವ್ಯಕ್ತಿ, ಒಬ್ಬರ ಬಗ್ಗೆ ಒಬ್ಬರ ತಪ್ಪನ್ನು ಜೋರಾಗಿ ಹೇಳೋವಂಥ ವ್ಯಕ್ತಿ. ಸಿಂಪತಿ ಕಾರ್ಡ್ ಯೂಸ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಹಂಗೆ ನೋಡೋಕೋದ್ರೆ ನಾನು ಕಾಲು ನೋವು ಮಾಡ್ಕೊಂಡಾಗ ನಾನು ಸಿಂಪತಿ ಕಾರ್ಡ್ ಆರಾಮಾಗಿ ಪ್ಲೇ ಮಾಡ್ಬೋದಾಗಿತ್ತು. ನಾನು ಹಾಕಿದ್ದು ಆ ಬ್ಯಾಂಡೇಜ್ನು ತೆಗೆದು ಪರವಾಗಿಲ್ಲ ಅಂದ್ಕೊಂಡು ಬಂದಿದ್ದೀನಿ. ಆ ಸ್ಟಿಕ್ ನನಗೆ ಕೊಟ್ಟಿದ್ರು ನಡೆಯೋದಕ್ಕೆ, ಅದನ್ನು ಬೇಡ ಅಂತ ಬಂದಿದ್ದೀನಿ. ಯಾಕಂದರೆ ಯಾರ್ದೋ ಸಿಂಪತಿಯಿಂದ ನಾನು ಇದ್ದೀನಿ ಅಂತ ನಾನು ಯಾವತ್ತೂ ನೇಮ್ ತೊಗೋಬಾರ್ದು ಅಂತ ಅಂದ್ಬಿಟ್ಟು. ಸೊ ದಟ್ಸ್ ಹೌ ನೋ ಸಿಂಪತಿ ಕಾರ್ಡ್. ಆ್ಯಂಡ್ ವುಮೆನ್ ಕಾರ್ಡ್, ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿರಬೇಕು. ಅದಕ್ಕೆ ನಾನು ವುಮೆನೇ ಆಗಿರಬೇಕು ಅಂತ ಏನಿಲ್ಲ. ನಾನು ಹೆಂಗಿದ್ದೀನಿ ಹಂಗೆ ನಾನು ಮಾಡಿ ತೋರಿಸ್ತೀನಿ. ಸೊ ನೋ ವುಮೆನ್ ಕಾರ್ಡ್. ನನಗೆ ವುಮೆನ್ ಅಂತ ನೀವು ಪ್ರಿಫರೆನ್ಸ್ ಕೊಡಿ ಅಂತ ನಾನು ಯಾವತ್ತೂ ಕೇಳೋಕ್ಕೆ ಹೋಗಿಲ್ಲ. ನಿನ್ನ ಲೆವೆಲ್ಗೆ ನಾನು ಆಡ್ತೀನಿ ಗುರು, ನನಗೆ ಆಡೋಕ್ಕೆ ಬರುತ್ತೆ, ನಾನು ಆಡಿ ತೋರಿಸಿದ್ದೀನಿ. ನಿನ್ನ ಲೆವೆಲ್ಗೆ ನನಗೆ ಮಾತಾಡೋಕ್ಕೆ ಬರುತ್ತೆ, ಆರ್ಗ್ಯುಮೆಂಟ್ ಆಗಲಿ ನಾರ್ಮಲ್ ಮಾತಾಗಲಿ. ನೀನು ನಾನು ಅನ್ನೋ ಡಿಫ್ರೆನ್ಸ್ ಯಾಕೆ? ಯು ಆರ್ ಅ ಕಂಟೆಸ್ಟೆಂಟ್, ಐ ಆಮ್ ಅ ಕಂಟೆಸ್ಟೆಂಟ್ ಆ್ಯಂಡ್ ದಟ್ಸ್ ಆಲ್. ಸೊ ನೋ ಅದರ್ ಕಾರ್ಡ್ಸ್. ಆದಮೇಲೆ ನನಗೆ ಹೇಗಿರಬೇಕಿತ್ತೋ ಆಗಿದ್ದೀನಿ ನಾನು. ಬೇರೆಯವ್ರು ಯೂಸ್ ಮಾಡ್ತಾರೆ ಅಂತ ನಾನು ಮಾಡಿದ್ರೆ ನಾನು ಫೇಕ್ ಆಗ್ತೀನಿ. ನನಗೆ ಫೇಕ್ ಆಗೋದಕ್ಕೆ ಇಷ್ಟ ಇಲ್ಲ. ನನಗೇನು ಜೆನ್ಯೂನ್ ಅನಿಸ್ತೋ ನಾನು ಅದನ್ನು ಅಷ್ಟೇ ಮಾಡಿದ್ದೀನಿ. ಇದೆಲ್ಲ ಡ್ರಾಮಾ ನಡೀತಾಯಿತ್ತಂತ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ಆ ಟಾಸ್ಕಲ್ಲಿ ನಾನು ಕೂರಬೇಕಾಗಿತ್ತು. ಸಂಗೀತ ಅವ್ರು ಓವರ್ ಬ್ರಿಲಿಯಂಟ್ ಬ್ರೈನ್ ಯೂಸ್ ಮಾಡಿಬಿಟ್ಟು ಇಲ್ಲ ನಾನೇ ಹೋಗ್ತೀನಿ ಅಂತ ಹಠ ಮಾಡಿ ಆ ಜಾಗಕ್ಕೆ ಹೋದರು. ಆವಾಗ ನನಗೆ ಗೊತ್ತಾಗಿರಲಿಲ್ಲ ಅವ್ರು ಯಾಕೆ ಹೋದರು ಅಂತ. ಆ್ಯಕ್ಚುಲಿ ಈಗ ಗೊತ್ತಾಗ್ತಿದೆ ಅವರು ಯಾಕೆ ಅಲ್ಲಿ ಅಷ್ಟು ಹಠ ಮಾಡಿ ನಾನೇ ಹೋಗ್ತೀನಿ. ಬಿಕಾಸ್ ಎವಿಡೆಂಟಾಗಿ ಗೊತ್ತಿತ್ತು ಅವರ ರಾಕ್ಷಸರಾಗಿ ಆಡಿದಂಥ ಆಟಕ್ಕೆ ರಿಸಲ್ಟ್ ತುಂಬ ಕೆಟ್ಟದಾಗಿದೆ ಅಂತ ಅಂದ್ಬಿಟ್ಟು. ಬಟ್ ನಾನು ಅಷ್ಟರ ಮಟ್ಟಿಗೆ ಮಾಡಿರಲಿಲ್ಲ. ಸೊ ಓಕೆ ಝೋನಲ್ಲಿದ್ದೆ. ಸೊ ಆ್ಯಂಡ್ ಕಾಲು ನೋವಿರೋದ್ರಿಂದ ಬೇರೆ ಟಾಸ್ಕ್ಗಳು ಆಡೋಕ್ಕಾಗಲ್ಲ, ಕೂತಿರೋ ತಾನೇ ನಾನು ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ಮಾತಾಡಿದ್ವಿ. ಅಷ್ಟರಲ್ಲಿ ಏನಾಯಿತು, ನಾನೇ ಹೋಗ್ತೀನಿ ಅಂತವ್ರು ಅವ್ರು ಲೀಡರ್ ಆಗಿದ್ರು ಆ ಸಮಯದಲ್ಲಿ. ಸೊ ಲೀಡರ್ ಮಾತು ಕೇಳಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಹೋದ್ರು, ಕೂತ್ಕೊಂಡು ನಾವು ಸಪೋರ್ಟ್ ಮಾಡ್ತಿದ್ವಿ. ಎವ್ರಿಥಿಂಗ್ ಹ್ಯಾಪನ್. ಆ್ಯಂಡ್ ಮೈಕಲ್ ಮತ್ತು ವಿನಯ್ ತುಂಬ ರೂಢಾಗಿ ಹಾಕಿದ್ರು ಅಲ್ಲಿ, ಹೌದು. ಬಟ್ ಶಿ ನ್ಯೂ, ಯಾಕಂದರೆ ಆ 2ನೇ ವಾರದ್ದು ನಾನು ಹೇಳಿದ್ದೆ ಆವಾಗಲೂ ನೀವು ಮಾಡಿದ್ದು ನಿಮಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಅವಾಗ ಅದನ್ನು ಅವಾಯ್ಡ್ ಮಾಡಿಸೋ ಪ್ರಯತ್ನ ಪಟ್ಟಿದ್ದೆ ನಾನು ಸಂಗೀತ ಅವ್ರಿಗೆ. ಇಲ್ಲ ನಾನು ಆಡೋದೇ ಹಿಂಗೆ ಅಂತ ಹೇಳಿದ್ರು. ಸರಿ ಓಕೆ ಯಾವ ವಿಷಯ ಅಂದ್ಬಿಟ್ಟು ಸುಮ್ಮನಾಗಿದ್ವಿ ನಾವು. ಆ ವಿಚಾರಕ್ಕೆ 2ನೇ ವಾರದಲ್ಲೇ ನನಗೂ ಸಂಗೀತಂಗೂ ಜಗಳ ಕೂಡ ಆಗಿತ್ತು. ಸೊ ಅದ್ರ ರಿಸಲ್ಟ್ ಅವತ್ತಲ್ಲಿ ಕಾಣಿಸ್ತು. ಬಟ್ ಏನಂತಂದರೆ ಸೋಪ್ ವಾಟರ್ ವಾಸ್ ಅನ್ ಎಕ್ಸ್ಟ್ರಾ ಥಿಂಗ್. ಅದನ್ನು ಪ್ಲ್ಯಾನ್ ಮಾಡಿದ್ದು ಅವರೇನೆ, ಸಂಗೀತ ಅವರೇನೆ ಪ್ಲ್ಯಾನ್ ಮಾಡಿದ್ದು. ಸೊ ಅಂದರೆ ಅವರು ಮಾಡಿಬಿಡ್ತಾರೆ, ರಿಸಲ್ಟ್ ಬಂದಾಗ ತೊಗೊಳ್ಳಲ್ಲ. ಆ ಸಮಯದಲ್ಲಿ ತಪ್ಪಾಯಿತು. ಬಟ್ ಆ ಒಂದು ಇನ್ಸಿಡೆಂಟ್ ಏನಾಯಿತು ಅವತ್ತೊಂದು ದಿನ ತುಂಬ ಹತ್ತಿದ್ದೀನಿ ನಾನು. ಅದು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ, ಟೆಲಿಕಾಸ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬ ಹತ್ತಿದ್ದೀನಿ. ಯಾಕಂತಂದರೆ ನಾನು ಆ ಜಾಗದಲ್ಲಿ ಇರಬೇಕಿತ್ತಲ್ಲ ಗುರು, ನಾನು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದೆ. ಇವಾಗ ಅವ್ರಿಗಾಗಿರೋ ಪರಿಸ್ಥಿತಿ ನನಗಾಗ್ಬಿಡುತ್ತೆ. ನಮ್ಮ ಮನೆಯವ್ರು ನೋಡಿದವ್ರು ಏನು ಅನ್ಕೋತಾರೆ, ನಮ್ಮಮ್ಮ ಹೆಂಗೆ ಫೀಲ್ ಮಾಡ್ತಾರೆ ಅಂತ ನಾನು ಅವತ್ತು ತುಂಬ ಹತ್ತಿರೋದಿದೆ. ಅವತ್ತು ಅದರ ನೆಕ್ಸ್ಟ್ ಡೇ ಆ ಟಾಸ್ಕ್ ಆಗಿದ್ದ ದಿನ ಮತ್ತು ನೆಕ್ಸ್ಟ್ ಡೇ. ಮತ್ತು ಆ ರಾಕ್ಷಸರು ಇದರಲ್ಲಿ ತುಂಬ ಹೈಲೈಟಿಂಗ್ ಆಗಿತ್ತು. ತನಿಷಾ ಹಾಕಿದ್ಲು ನೀರು ಜೋರಾಗಿ ಅಂತ ತುಂಬ ಹೈಲೈಟ್ ಆಗಿತ್ತು. ಅಲ್ಲಿರೋ ಅಷ್ಟು ಜನಕ್ಕೂ ನನ್ನ ಮೇಲೆ ಕೋಪ ಆಯಿತು. ಸೊ ನೀರು ಹಾಕಿದ್ರೆ ಅಂದರೆ ಯಾವತ್ತು ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿನಲ್ಲಿ ಮತ್ತು ನಾನು ಇರ್ತಿದ್ದೆ ಅನ್ನೋದನ್ನು ನೆನೆಸ್ಕೊಂಡು ನಾನು ತುಂಬ ದುಃಖ ಪಟ್ಕೊಂಡಿರೋದಿದೆ. ಆ್ಯಂಡ್ ಅವ್ರ ಮೇಲೆಲ್ಲ ಕೋಪ ಮಾಡ್ಕೊಂಡಿರೋದು, ಬೇಜಾರು ಮಾಡ್ಕೊಂಡಿರೋದು ಎಲ್ಲ ಇದೆ. ವಾಪಸ್ ಬಂದಾಗ ಅಷ್ಟರ ಮಟ್ಟಿಗೆ ಆಗಿದೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿ ಥಾಟ್ ಲೈಕ್ ಸೋಪ್ ವಾಟರ್ ಹೋಗಿರುತ್ತೆ, ಅದು ವಾಶ್ ಆಗುತ್ತೆ, ಬರ್ತಾರೆ ಅಂತ ಅಂದ್ಬಿಟ್ಟು. ವಿ ವೇಟೆಡ್ ಆ್ಯಂಡ್ ನಥಿಂಗ್ ಹ್ಯಾಪನ್. 3 ದಿನ ಆದಮೇಲೆ ಅವ್ರು ಬರ್ತಾರೆ, ವೀಕೆಂಡ್ ಎಪಿಸೋಡಲ್ಲಿ ಬರ್ತಾರೆ. ಬಂದಾದಮೇಲೆ ನೋಡಿದಾಗ ಶಾಕ್ ಆಗಿಬಿಡ್ತು. ಯಾಕಂತಂದರೆ ಕಣ್ಣು ಕಾಣಿಸ್ತಿಲ್ಲ ಅಂದ್ಕೊಂಡು ಬರ್ತಾರೆ. ಕಣ್ಣು ಕಾಣಿಸ್ತಿಲ್ಲ ಅಂತಂದಾಗ ಅಲ್ಲಿ ಯಾರೇ ಇರಲಿ, ಸಂಗೀತನ ಮೇಲೆ ಖುಷಿ ಇರಲಿ, ಬೇಜಾರಿರಲಿ, ಪ್ರತಾಪ್ ಮೇಲೆ ಏನು ಪ್ರೀತಿ ಗೀತಿ ಇಲ್ಲದೆ ಇರಬಹುದು, ಏನು ಬೇಕಾದರೂ ಇರಬಹುದು. ಬಟ್ ಹ್ಯುಮ್ಯಾನಿಟಿ ಅಲ್ಲ. ಸೊ ಅವ್ರು ಬಂದಾಗ ಆ ಸಮಯದಲ್ಲಿ ನೋಡಿ ತುಂಬ ದುಃಖ ಆಯಿತು. ಯಾಕಂದರೆ ನಾವುಗಳೇ ಆಡಿದಂಥ ಆಟ. ಸೊ ನಮ್ಮ ಆಟದಿಂದ ಯಾರಿಗೋ ಒಬ್ರಿಗೆ ಎಫೆಕ್ಟ್ ಆಯಿತು. ನಾನು ಪವಿಗೆ ಹಾಕ್ದೆ, ಪವಿಯವ್ರು ಇವ್ರಿಗೆ ಹಾಕಿದ್ರು, ಅದು ಲೆಕ್ಕಕ್ಕೆ ಬರಲ್ಲ. ಬಟ್ ಆ ತಂಡ ಈ ತಂಡಕ್ಕೆ ಹಾಕ್ತು, ಈ ತಂಡ ಆ ತಂಡಕ್ಕೆ ನೀರು ಹಾಕ್ತು. ಬಟ್ ಅಟ್ ದ ಎಂಡ್ ರಿಸಲ್ಟು ಇವ್ರ ಕಣ್ಣಲ್ಲಿ ಕಾಣಿಸ್ತಲ್ಲ ಅನ್ನೋದು ಆಗಿತ್ತು. ಹಾಗಾಗಿ ತುಂಬ ದುಃಖ ಆಯಿತು. ನೆನೆಸ್ಕೊಂಡಿರಲಿಲ್ಲ ಚೆನ್ನಾಗಿ ಅದೊಂದು. ಯಾಕಂದರೆ ಅಲ್ಲಿ ಟಾಸ್ಕ್ ಆಗ್ತಿದ್ದಾಗ್ಲೂ ಇವ್ರು ನಿಲ್ಲಿಸಲ್ಲ ಅಂತ ಯಾವಾಗ ಗೊತ್ತಾಯಿತು, ಎದ್ಬಿಡಿ ಅಂತ ನಾನು ಇಬ್ರಿಗೂ ಹೇಳಿದೆ. ಸೋತ್ರು ಪರವಾಗಿಲ್ಲ ಎದ್ದೇಳಿ ಅಂತ ಹೇಳಿದ್ದೆ.
ಇಬ್ಬರೂ ಎದ್ದೇಳಲಿಲ್ಲ, ಹಠ ಮಾಡ್ಕೊಂಡು ಕೂತ್ಕೊಂಡ್ರು. ಸೊ ಅದೊಂದು ಬೇಜಾರಿತ್ತು ನನಗೆ, ಹೇಳಿದ್ರು ಕೇಳಿಲ್ವಲ್ಲ ಮಾತು ಅಂತ ಅನ್ನೋದು. ಬಟ್ ವಾಪಸ್ ಬಂದಮೇಲೆ ಕಣ್ಣು ಹಿಂಗಾಯ್ತಲ್ಲ, ಯಾರಿಗಾದ್ರೂ ನೋವಾಗುತ್ತೆ. ಯಾಕಂದರೆ ಇಟ್ ಇಸ್ ಜಸ್ಟ್ ಎ ಟಾಸ್ಕ್, ವಿ ಹ್ಯಾವ್ ಲೈಫ್. ಅದನ್ನು ನೆನೆಸ್ಕೊಂಡು ತುಂಬ ಬೇಜಾರಾಯಿತು.